ಧನುಸ್ಸು ರಾಶಿ ಪ್ರೇಮಿಗಳಲ್ಲಿ ಪರಸ್ಪರ ಕಿತ್ತಾಟದಿಂದ ದೂರವಾಗ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಸರಿಯಾದಂತಹ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಅನುಮಾನಕ್ಕೆ ಎಡೆಯನ್ನು ಮಾಡಿಕೊಟ್ಟು ಆ ಮಾತಿನ ಭರದಲ್ಲಿ ಯಾವ ಮಾತುಗಳನ್ನು ಆಡಬಾರ್ದು ಅಂತಹ ಮಾತುಗಳನ್ನು ಆಡಿ ನಿಮ್ಮಷ್ಟಕ್ಕೆ ನೀವೇ ಒಬ್ಬರನ್ನೊಬ್ಬರು ನಿಷ್ಠೂರ ಮಾಡ್ತಾ ದೂರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ ನಿಮಗೆ ಕಾಣಬಹುದು. ಹೊಸ ಸ್ನೇಹಿತರ ಬಂಧುಗಳ ವಿರಸವಾಗ್ತಕ್ಕಂಥದ್ದು, ಹೊಸದಾಗಿ ಪರಿಚಯ ಆಗಿರ್ತಕ್ಕಂತಹ ಸ್ನೇಹಿತರು ದೂರವಾಗ್ತಾರೆ, ಬಂಧುಗಳು ಕುಟುಂಬದಲ್ಲಿ ದೂರವಾಗ್ತಾರೆ. ನಿಮ್ಮ ಮಾತು ನಡೆ ನುಡಿ ಇವೆಲ್ಲವೂ ಇದಕ್ಕೆಲ್ಲ ಕಾರಣ ಅಂತ ಹೇಳಬೇಕು. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಿಗೆ ಆದ್ಯತೆಯನ್ನು ನೀಡಿ, ನಿಮ್ಮ ಸ್ವಂತ ವಿಷಯಗಳೇನಿದೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನಗಳಾಗಲಿ. ಯಾವ ವ್ಯವಹಾರದ ಮಧ್ಯಸ್ಥಿಕೆಯನ್ನು ಕೂಡ ವಹಿಸಬೇಡಿ, ಅದು ನಿಮಗೆ ಅವಮಾನ. ಎಷ್ಟು ನೀವು ಆಲೋಚನೆ ಮಾಡಿದರೂ ಕೂಡ ಸಾಲದು ಅಂತ ಹೇಳಬೇಕು. ಬೇರೆಯವರ ವಿಚಾರಕ್ಕೆ ತಲೆಯನ್ನು ಹಾಕಿ ಅವಮಾನವನ್ನು ಮಾಡಿಕೊಳ್ತೀರಿ. ಆದಷ್ಟು ಮೌನಿಯಾಗಿದ್ದರೆ, ಮಾತನ್ನು ಕಡಿಮೆ ಮಾಡಿದರೆ ಬೆಲೆ ಹೆಚ್ಚು ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ನವಗ್ರಹರ ಆರಾಧನೆಯನ್ನು ವಿಶೇಷವಾಗಿ ಮಾಡಿ, ಅದರಲ್ಲೂ ಸೂರ್ಯನಾರಾಯಣನನ್ನು ಹೆಚ್ಚಿನದಾಗಿ ಪ್ರಾರ್ಥಿಸಿ. ಶುಭವಾಗಿ. ಮಕರ ರಾಶಿ ಕುಟುಂಬದಲ್ಲಿ ನಿಮ್ಮ ಅವಶ್ಯಕತೆ ಹೆಚ್ಚಾಗಿದೆ. ಅಂದರೆ ಇದರ ಅರ್ಥ, ನಿಮ್ಮಿಂದ ಏನೋ ಕುಟುಂಬದವರು ನಿರೀಕ್ಷೆಯನ್ನು ಮಾಡ್ತಾರೆ. ನೀವು ಸರಿಯಾಗಿದ್ದುಬಿಟ್ರೆ, ನೀವು ಚೆನ್ನಾಗಿದ್ದುಬಿಟ್ರೆ, ನೀವು ಆರೋಗ್ಯವಂತರಾಗಿದ್ದರೆ ನಮ್ಮ ಮನೆಗೆ ಯಾವ ಯೋಚನೆಯೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮ್ಮನ್ನು ಆಶ್ರಯ ಮಾಡಿಕೊಂಡಿರ್ತಾರೆ, ನಿಮ್ಮನ್ನು ಅವಲಂಬಿಸಿಕೊಂಡಿರ್ತಾರೆ ಎನ್ನುವಂಥದ್ದನ್ನು ಗಮನಿಸಿ. ಹಳೆಯ ನೆನಪುಗಳು ನಿಮ್ಮನ್ನು ಕಾಡುತ್ತೆ. ಹಿಂದೆ ಯಾವತ್ತೋ ಏನೋ ನಡೆದಂತಹ ಘಟನೆಗಳು ನಿಮಗೆ ಮತ್ತೆ ಮತ್ತೆ ಆವರ್ತನೆ ಆಗ್ತಕ್ಕಂಥದ್ದು, ಪುನರಾವರ್ತನೆಯಾಗಿ ಆ ವಿಷಯ ಮನಃಪಟಲದಲ್ಲಿ ಮತ್ತೆ ಮತ್ತೆ ಬರುತ್ತೆ ಎನ್ನುವಂಥದ್ದು. ಪ್ರತಿ ಸಮಸ್ಯೆಯನ್ನು ವಿಶೇಷವಾಗಿ ಸಮರ್ಥವಾಗಿ ಬಗೆಹರಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಜಯಶೀಲರಾಗ್ತೀರಿ ಅಂತಕ್ಕಂಥದ್ದು. ಮಕ್ಕಳ ಬಗ್ಗೆ ಅತಿಯಾದಂತಹ ಚಿಂತನೆ ಇರುತ್ತೆ. ಮಕ್ಕಳು ಯಾಕೋ ಸರಿಯಾಗಲಿಲ್ಲ ಅನ್ನುವಂತಹ ಭಾವನೆ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಹಳೆಯ ಪದಾರ್ಥ, ಹಳೆಯ ವಸ್ತು, ಈ ವಿಚಾರಕ್ಕೆ ಮನೆಯಲ್ಲಿ ಜಗಳವಾಗುತ್ತೆ. ಆ ವಸ್ತುವನ್ನು ಇಟ್ಕೊಳ್ಬೇಕೋ ಬೇಡವೋ, ಅಥವಾ ಆ ವಸ್ತುವನ್ನು ಹಾಳಾದರೆ ಯಾವ ರೀತಿ ಅನ್ನುವಂತಹ ರೀತಿಯಲ್ಲಿ ಜಗಳಕ್ಕೆ ಅವಕಾಶ ಇದೆ. ಮನೆಯ ವಿಚಾರಕ್ಕೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಸಾಂಸಾರಿಕವಾಗಿ, ಕೌಟುಂಬಿಕವಾಗಿ ಮನಸ್ಸು ಸರಿಯಾದಂತಹ ನಿರ್ಧಾರಗಳನ್ನು ಮಾಡಲಿಲ್ಲ ಅಂತಾದರೆ ತೊಂದರೆಗೆ ಕಾರಣವಾಗುತ್ತೆ. ಸಾಯಿಬಾಬಾರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ವ್ಯವಹಾರದ ದೃಷ್ಟಿಯಿಂದ ಕೆಲವಷ್ಟು ಗೌಪ್ಯ ವಿಷಯಗಳು, ಸುಪ್ತವಾಗಿದ್ದಂತಹ ವಿಷಯಗಳು, ಮರೆಮಾಚಿದ್ದಂತಹ ವಿಚಾರಗಳು ಹೊರಬರಬಹುದು. ಇದಕ್ಕೆ ಅವಕಾಶಗಳೇ ಹೆಚ್ಚಾಗಿದೆ. ನಿಮ್ಮ ದೌರ್ಬಲ್ಯದ ಲಾಭವನ್ನು ಪಡೆಯುವುದಕ್ಕೆ ಬೇರೆಯವರು ಕಾಯ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ದೌರ್ಬಲ್ಯಗಳನ್ನು ಮೊದಲು ಗುರುತಿಸಿಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಆ ದೌರ್ಬಲ್ಯಗಳು ಬೇರೆಯವರಿಗೆ ಆಹಾರವಾಗುತ್ತೆ, ಅವರಿಗೆ ಅದರಿಂದ ಪ್ರಯೋಜನವಾಗುವಂಥದ್ದಿದೆ. ಯಾವುದೇ ವ್ಯವಹಾರದಲ್ಲಿ ಪಾಲ್ದಾರಿಕೆ ಬೇಡ. ಪಾರ್ಟ್ನರ್ಶಿಪ್ ಅನ್ನುವಂಥದ್ದೇನಿದೆ, ಬೇರೆಯವರ ಜೊತೆಯಲ್ಲಿ ಆ ಹೂಡಿಕೆಯಾಗಲಿ ವ್ಯವಹಾರ ಮಾಡೋದಾಗಲಿ ಏನೂ ಕೂಡ ಬೇಡ ಅಂತ ಅರ್ಥ. ವ್ಯವಹಾರದಲ್ಲಿ ಪಾರದರ್ಶಕತೆ ಇರಬೇಕು. ಟ್ರಾನ್ಸ್ಪರೆಂಟ್ ಆಗಿದ್ದರೆ, ಎಲ್ಲ ವಿಷಯಗಳು ಸತ್ಯದಿಂದ ಕೂಡಿದ್ದರೆ ನಿಮಗೇನೂ ತೊಂದರೆ ಇಲ್ಲ. ಎಲ್ಲಿ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತ ಬದಲಾವಣೆ ಆಗುತ್ತೋ ಅಲ್ಲಿ ದೊಡ್ಡದಾದಂತಹ ತೊಂದರೆಯನ್ನು ಅನುಭವಿಸ್ತೀರಿ. ಹಾಗಂತ ಲಾಭವನ್ನು ಬಿಟ್ಟು ವ್ಯವಹಾರವನ್ನು ನಡೆಸಬೇಕು ಅನ್ನುವಂತಹ ಅರ್ಥ ಅಲ್ಲ. ಸತ್ಯ, ಧರ್ಮ, ಅದಕ್ಕೆ ಆದ್ಯತೆ ಇರಲಿ ಅನ್ನುವಂತಹ ಕಿವಿಮಾತು. ಹಣ ಅಥವಾ ವಸ್ತುಗಳನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಬೇಕು. ನಷ್ಟವಾಗ್ತಕ್ಕಂಥದ್ದು, ಕಳ್ಳತನವಾಗ್ತಕ್ಕಂತಹ ಸೂಚನೆಗಳಿದೆ, ಗಮನಿಸ್ಕೊಳ್ಳಿ. ನೇರವಾಗಿ ನಿಷ್ಠೂರವಾಗ್ತಕ್ಕಂಥದ್ದಾಗಲಿ, ಕಠಿಣವಾದಂತಹ ಮಾತುಗಳನ್ನು, ನೇರ ನುಡಿಯನ್ನಾಡ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ. ಅದರಿಂದ ನಿಮಗೆ ಪ್ರಯೋಜನ ಏನೂ ಇಲ್ಲ. ಕೇವಲ ನೀವು ಕೆಟ್ಟವರು ಅಂತ ಹೇಳಿ ಅನ್ನಿಸ್ಕೊಳ್ತೀರೇ ಹೊರತು ಯಾರನ್ನೂ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಆ ವಿಷಯ ನಿಮಗೆ ಗೊತ್ತಿರಲಿ. ದುರ್ಗಾರಾಧನೆಯನ್ನು ವಿಶೇಷವಾಗಿ ಮಾಡಿ, ಆ ಜಗನ್ಮಾತೆ ನಿಮಗೆ ಅನುಗ್ರಹ ಮಾಡಲಿ, ನಿಮ್ಮೆಲ್ಲ ದುರಿತಗಳನ್ನು ದೂರ ಮಾಡಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಎಲ್ಲ ವಿಷಯದಲ್ಲೂ ತುಂಬ ಕಷ್ಟಪಡ್ತೀರಿ. ಆದರೆ ಆ ಕಷ್ಟಕ್ಕೆ ತಕ್ಕ ಫಲ ನಿಮ್ಮ ಕೈಗೆ ಸಿಕ್ಕೋದಿಲ್ಲ. ಕೊನೆಗೆ ಬೇಜಾರು ಮಾಡ್ಕೊಳ್ತೀರಿ. ನಾನೇ ಯಾತಕ್ಕೆ ಒದ್ದಾಡಬೇಕಾಗಿತ್ತು ಅನ್ನುವ ಪ್ರಶ್ನೆಯನ್ನು ನಿಮ್ಮಷ್ಟಕ್ಕೆ ನೀವೇ ಹಾಕ್ಕೊಳ್ತೀರಿ. ಸ್ವಲ್ಪ ಮುಂಚೆ ಯೋಚನೆ ಮಾಡಿದರೆ ಈ ಬೇಸರದ ಮಾತು ನಿಮ್ಮಿಂದ ಬರ್ತಾ ಇರಲಿಲ್ಲ.
ಅಂತ ಹೇಳಬೇಕು. ಯಾವುದೇ ವಿಚಾರವನ್ನು ತುಂಬ ಕೆದಕಿ ಕೇಳ್ತಕ್ಕಂತಹ ಕೆಟ್ಟ ಸ್ವಭಾವವನ್ನು ದೂರ ಮಾಡಿಕೊಳ್ಳಿ. ಅದರಲ್ಲೂ ಬೇರೆಯವರ ವಿಷಯ ನಿಮಗೆ ಅನಗತ್ಯ ಅಂತ ಹೇಳಿ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಆ ರಾಶಿಯ ಆ ಮನಸ್ಥಿತಿಯ ಸ್ವಭಾವ ಅದನ್ನು ದೂರ ಮಾಡಿಕೊಳ್ಳದೇ ಇದ್ದರೆ ಹಲವಾರು ಕಡೆ ಅವಮಾನವನ್ನು ಅನುಭವಿಸಬೇಕಾಗತ್ತೆ. ನಿಮ್ಮ ಪ್ರತಿಭೆಗೆ ತಕ್ಕ ಗೌರವ ಇದೆ, ಆದರೆ ಉಳಿಸ್ಕೊಳ್ತಕ್ಕಂತಹ ರೀತಿ ಬಹಳ ಮುಖ್ಯವಾಗತ್ತೆ. ಸಾಧನೆಗಳನ್ನು ಅತಿಯಾಗಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಅದು ಮಾಡಿದೆ, ಇದು ಮಾಡಿದೆ, ಅದನ್ನು ಸಂಪಾದಿಸಿದ್ದೀನಿ ಇದು ಅನ್ನುವಂತಹ ವಿಚಾರಗಳು ಬೇಡ ಅಂತ ಅರ್ಥ. ಸಂಶೋಧನೆಗೆ ಸಂಬಂಧಪಟ್ಟಂತಹ ವಿಚಾರಗಳಿಂದ ಒಂದಷ್ಟು ಒಳ್ಳೆಯದಾಗುವಂಥದ್ದಿದೆ. ಹಾಗಾಗಿ ಬೇರೆಯವರಿಗೆ ಅದು ಮಾದರಿಯಾಗುತ್ತೆ, ಬೇರೆಯವರಿಗೆ ಅದು ಆದರ್ಶವಾಗುತ್ತೆ. ಅದನ್ನು ತಿಳಿಯಬೇಕಾದಂಥದ್ದು. ನಿಮ್ಮ ವ್ಯವಹಾರಕ್ಕೆ ಪೂರಕವಾಗಿ ನೀವು ನಡ್ಕೊಳ್ಬೇಕು. ಏನು ವ್ಯವಹಾರವನ್ನು ಮಾಡ್ತಾಯಿದ್ದೀರಿ, ಏನು ಉದ್ಯೋಗದಲ್ಲಿದ್ದೀರಿ, ಯಾವ ಸ್ಥಾನಮಾನದಲ್ಲಿದ್ದೀರಿ, ಅದಕ್ಕೆ ಸರಿಯಾಗಿ ನೀವು ನಡ್ಕೊಂಡ್ಬಿಟ್ರೆ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದಿದೆ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.